ಕುಮಾರಸ್ವಾಮಿ 5 ಟೌನ್ಶಿಪ್ ಮಾಡಲಿಕ್ಕೆ 2006ರಲ್ಲಿ ತೀರ್ಮಾನಿಸಿದ್ರು. ಬೆಂಗಳೂರು ವಾಹನ ಜನದಟ್ಟಣೆ ಕಡಿಮೆ ಮಾಡಲು ಮುಂದಾಗಿದ್ರು. ಆದರೆ ಅಲ್ಲಿನ ಜನ ಬೇಡ ಅಂತ ಮನವಿ ಮಾಡಿದ್ರು. 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತ ಹೇಳಿದಾಗ ಜನ ಬೇಡ ಅಂತ ಹೇಳಿದ್ರು. ಹಾಗಾಗಿ ಕೈ ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿ, ಹೊಸಕೋಟೆ, ರಾಮನಗರ ಮತ್ತು ಸೋಲು ಹಾಗೂ ಸಾತ್ನೂರು ಈ 5 ಕಡೆಗಳಲ್ಲಿ ಟೌನ್ಶಿಪ್ ಮಾಡೋಕ್ಕೆ ಎಚ್ ಡಿ ಕುಮಾರಸ್ವಾಮಿ ತೀರ್ಮಾನಿಸಿದ್ರು 2006ರಲ್ಲಿ. ಅದಕ್ಕೆ ಒಂದು ಕಂಪನಿ ಡಿಪಾಸಿಟ್ ಮಾಡಿದ್ರು, 400 ಕೋಟಿ ಇಟ್ಟಿದ್ರು. ಭೂಮಿ ವಶಕ್ಕೆ ಕುಮಾರಸ್ವಾಮಿಯನ್ನು ತೆಗೆದುಕೊಂಡಿದ್ರು. ಆದರೆ ನೋಟಿಫಿಕೇಷನ್ ಮಾಡಲಿಲ್ಲ. ಆದರೆ ಕಾಂಗ್ರೆಸ್ನವರು ಸತ್ಯ ಶೋಧನಾ ಸಮಿತಿ ಮಾಡಿ ಓಡಾಡಿದ್ರು. ಎಚ್ ಡಿಗೆ ಭೂಮಿ ಒಡೆಯುವ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ತಿರುಗಾಡಿದ್ರು. ಆಗ ಬಿಡದಿ ಜನ ಕುಮಾರಸ್ವಾಮಿ ಬಳಿ ಬಂದು ಮನವಿ ಮಾಡಿಕೊಂಡ್ರು. ಈ ಭೂಮಿಯಿಂದ ನಾವು ಬದುಕ್ತಾ ಇದ್ದೇವೆ, ತೊಂದರೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ಗೆಲ್ಲಿಸಿದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹೇಳಿದರು. ಪ್ರಾಜೆಕ್ಟ್ ಬೇಡ ಅಂತ ಹೇಳಿ ಕುಮಾರಸ್ವಾಮಿಯವರು ಬಳಿಕ 5 ಟೌನ್ಶಿಪ್ಗಳನ್ನು ಕೈ ಬಿಟ್ಟಿದ್ರು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇಂಗ್ಲೀಷ್ ಪತ್ರಿಕೆಗಳು ಕೂಡಪ್ಪ, ನಾನೆಲ್ಲ ಪತ್ರಿಕೆಗಳನ್ನು ನೋಡಿದೆ. ಕುಮಾರಸ್ವಾಮಿ ಅವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪಾಪ ನಮ್ಮ ಮುಖಂಡರುಗಳು ಅಂತ ಹೇಳೋದಿಲ್ಲ, ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಯಾವಾಗಲೂ ನನ್ನ ಮೇಲೆ ಕುಮಾರಸ್ವಾಮಿಯವರು ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದನ್ನು ಓದಬೇಕಾದಿಲ್ಲ, ತಗೋ, ಎಲ್ಲ ಪೇಪರ್ಸಲ್ಲಿದೆ. ಶಿವಕುಮಾರ್ takes a dig at HDK for criticizing Bidadi Township project. ಡೀಟೇಲ್ಸ್ ಎಲ್ಲ ಇದೆ. ನಾನು ಎಲ್ಲ ಪೇಪರ್ ನೋಡಿದ್ದೀನಿ. ಹೌದು, 1994ರಲ್ಲಿ ನಾನು ರಾಮನಗರದಲ್ಲಿ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಆ ಜನತೆ ಕೊಟ್ಟ ಆಶೀರ್ವಾದ ಬಲ ಈ ದೇಶದ ಪ್ರಧಾನಮಂತ್ರಿನೂ ಆದೆ. ನಾನು ಆ ರಾಮನಗರಕ್ಕೆ ಏನು ಮಾಡಿದ್ದೇನೆ, ಇಂಡಸ್ಟ್ರಿ, ಮತ್ತೊಂದು ನೀರಾವರಿ, ಈವನ್ ಶುಗರ್ ಫ್ಯಾಕ್ಟ್ರಿ, ಬೆಂಗಳೂರು ಏನು ನೀರು ಕೊಡ್ತೇವೋ ಕುಡಿಯುವ ನೀರನ್ನ, ಅದು ರಾಮನಗರ, ಸಾತ್ನೂರು, ಚನ್ನಪಟ್ಟಣ, ಈ ಎಲ್ಲ ಟೌನ್ಗಳಿಗೆ ಕುಡಿಯುವ ನೀರು. ತಿಮ್ಮೇಗೌಡ ಅಂತ ಹೇಳಿ ಒಬ್ಬ ಶುಗರ್ ಫ್ಯಾಕ್ಟ್ರಿ, ನನಗೆ ಜ್ಞಾಪಕ ಇದೆಯಪ್ಪ. ಕುಮಾರಸ್ವಾಮಿ